ನಮಸ್ಕಾರ ಬಂಧುಗಳೇ. ಒಂದು ಊರಿನಲ್ಲಿ ಒಬ್ಬ ಕುರಿ ಸಾಕೊಂಡಿದ್ದ. ಕುರಿ ಜೊತೆಯಲ್ಲಿ ಸ್ವಲ್ಪ ಮೇಕೆಗಳು ಇದ್ದು. ಆ ಮೇಕೆಗಳೊಂದಿಗೆ ಅವನು ಕಾಡಿನಲ್ಲಿ ಹೋಗ್ತಿದ್ದ. ಆಗ ಅದರಲ್ಲಿದ್ದ ಒಂದು ಮೇಕೆ ಒಂದು ಮರವನ್ನು ಹತ್ತಲು ಪ್ರಯತ್ನ ಪಡ್ತು. ಅದನ್ನು ನೋಡಿ ಉಳಿದ ಮೇಕೆಗಳು ನಿನ್ನಿಂದ ಆಗಲ್ಲ, ನಿನಗೇನು ಮಾಡೋಕ್ಕಾಗಲ್ಲ ಅಂತ ಕಿರ್ಚಾಡ್ತಿದ್ದ. ಇಳಿದು ಬಾ, ಇಳಿದು ಮರದಿಂದ ಇಳಿ, ಯಾಕೆ ಸುಮ್ಮನೆ ಕಷ್ಟಪಡ್ತೀಯ, ನಿನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ, ಇಳಿದು ಬಾ ಮತ್ತಷ್ಟು ಜೋರಾಗಿ. ಆದರೂ ಆ ಮೇಕೆ ಮರ ಹತ್ತುವುದನ್ನ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಸಾಕಷ್ಟು ಪ್ರಯತ್ನ ಪಡ್ತಾ ಇತ್ತು. ಮರವನ್ನು ಹತ್ತಲು ಪ್ರಯತ್ನ ಪಡ್ತಾ ಇತ್ತು, ಹತ್ತಿ ಮೇಲೆ ಹೋಗಲು ಪ್ರಯತ್ನ ಪಡ್ತಾ ಇತ್ತು. ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಮರ ಹತ್ತಕ್ಕೆ ಆಗ್ತಾ ಇಲ್ಲ. ಆಗ ಹಿಂದುಗಡೆ ಉಳಿದ ಮೇಕೆಗಳು, ಕುರಿಗಳು ಸೇರ್ಕೊಂಡು, ಅಯ್ಯಯ್ಯೋ ಆ ಮರ ಹತ್ತಕ್ಕೆ ಆಗಲ್ಲ, ಯಾಕೆ ಸುಮ್ಮನೆ ಹತ್ತೀಯ, ಯಾಕೆ ಪ್ರಯತ್ನ ಪಡ್ತೀಯ, ಯಾಕೆ ಕಿರಿಸ್ತಾ ಇದ್ದು. ಆದರೂ ಆ ಮೇಕೆ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ತಾನು ಜೋರಾಗಿ, ಮತ್ತಷ್ಟು ಗಟ್ಟಿಯಾಗಿ, ಬಲವಾಗಿ ಆ ಮರವನ್ನು ತಬ್ಬಿ ಹಿಡಿದುಕೊಂಡು ಹತ್ತಲು ಪ್ರಯತ್ನ ಪಟ್ಟಿತು. ಹಾಗೆ ಹೋಗಿ ಕೊನೆಗೆ ಅದು ಮರವನ್ನ ಹತ್ತಿತು. ಅದರ ಮೇಲಿದ್ದ ಸೊಪ್ಪನ್ನ ತಿನ್ನಲಾರಂಭಿಸಿತು. ಮೇಕೆ ಹಾಗೆ ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಅದು ಕೆಳಗೆ ಇಳಿಯಿತು. ಅದು ಯಾಕೆ ಹಂಗ ಮಾಡಿತು, ಅದು ಯಾಕೆ ಇವರು ಬೇಡ ಬೇಡ ಎಂದರು, ಬೇರೆ ಮೇಕೆಗಳು ಬೇಡ ಎಂದರೂ ಸಹ ಅದು ಯಾಕಾಗಿ ಮರವನ್ನು ಹತ್ತಿತು, ಅದು ಬೇಡ, ನಿನ್ನಿಂದ ಸಾಧ್ಯವಿಲ್ಲ ಎಂದರು ಯಾಕೆ ಹೇಳಿತು ಅಂದರೆ, ಆ ಮೇಕೆಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಕಿವಿ ಕೇಳಿಸ್ತಾ ಇರೋದ್ರಿಂದ ಉಳಿದ ಮೇಕೆಗಳು, ಆ ಕುರಿಗಳು ಹೇಳ್ತಾ ಇರುವುದು, ಮೇಲೆ ಹತ್ತು ಹತ್ತು ಹತ್ತು, ನಿನ್ನಿಂದ ಸಾಧ್ಯ ಸಾಧ್ಯ ಅಂತ ಹೇಳ್ತಾ ಇದ್ದಾವೆ, ತನ್ನನ್ನು ಪ್ರೋತ್ಸಾಹಿಸ್ತಾ ಇದೆ ಎಂದು ಅದು ಅಂದುಕೊಂಡಿತು. ಆದುದರಿಂದ ಅದು ಮರದ ಮೇಲೆ ಅದಕ್ಕೆ ಬೇಕಾದ ಸೊಪ್ಪನ್ನು ತಿಂತು. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನಿಗೆ ಪ್ರೋತ್ಸಾಹ ಇದೆ, ತನ್ನನ್ನು ಪ್ರೋತ್ಸಾಹಿಸ್ತಿದ್ದಾರೆ, ತನ್ನನ್ನು ಮೇಲೆ ಹತ್ತಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದ ಕೂಡಲೇ ಅವನು ಮೇಲೆ ಹತ್ತಾನೆ, ಅವನಿಗೆ ಸಾಧ್ಯವಾಗುತ್ತದೆ. ಯಾಕಂದರೆ ಹುಮ್ಮಸ್ಸು, ಆ ಹುಮ್ಮಸ್ಸಿನಿಂದ ಅವನು ಮೇಲೆ ಹತ್ತಾನೆ. ಮೇಲೆ ಹತ್ತಿ ತನ್ನ ಕರ್ತವ್ಯವನ್ನು ಮಾಡಿ ಅವನು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೀತಾನೆ, ಒಳ್ಳೆಯ ಸಾಧನೆ ಮಾಡಲು ಸಾಧ್ಯ. ಅದಕ್ಕೆ ಯಾವನಿಗೂ ಬೇರೆಯವರ ಮಾತನ್ನು ನಾವು ಆಲಿಸಲು ಹೋಗಬಾರದು. ಬೇರೆಯವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಿಸಿಕೊಳ್ಳಬಾರದು. ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಹಾಗೆ ತಮ್ಮ ಪ್ರಯತ್ನವನ್ನು ಯಾರು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಾರೋ ಅವರು ಸೋಲಿನಲ್ಲೂ ಗೆದ್ದು ಬರುತ್ತಾರೆ. ಅವರಿಗೆ ಶಕ್ತಿ ಹೆಚ್ಚಾಗಿರುತ್ತದೆ, ಅವರಿಗೆ ಪ್ರತಿಭೆ ಬೆಳೀತಾ ಹೋಗುತ್ತದೆ. ಆದುದರಿಂದ ಯಾವುದೇ ವ್ಯಕ್ತಿ ನನ್ನಿಂದ ಆಗಲ್ಲ ಎಂಬುದನ್ನು, ಆ ನೆಗೆಟಿವ್ ಚಿಂತೆಯನ್ನು ಬಿಟ್ಟು ನನ್ನಿಂದ ಸಾಧ್ಯ ಎಂಬುದನ್ನು ಅಂದುಕೊಂಡು ಯಾವನು ಕೆಲಸ ಮಾಡ್ತಾನೋ ಅವನು ಯಾವಾಗಲೂ ಜಯಿಸುತ್ತಾನೆ, ಗೆಲುವನ್ನು ಕಾಣುತ್ತಾನೆ. ಅದೇ ಪ್ರತಿಯೊಬ್ಬ ಮನುಷ್ಯನು ಕಲಿಯಬೇಕಾದಂತಹ ಒಂದು ಪಾಠ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.